ಪರಾಭವ ಸಂವತ್ಸರದಲ್ಲಿ ಸಿಂಹ ರಾಶಿಯವರ ಫಲ ಯಾವ ರೀತಿಯಲ್ಲಿ ಇದೆ ಅಂತ ಸೂಕ್ಷ್ಮವಾಗಿ ನೋಡ್ಕೊಳ್ಳೋಣ. ಹೋದ ವರ್ಷಕ್ಕೆ ನಾವು ಕಂಪೇರನ್ನು ಮಾಡಿದರೆ ಈ ವರ್ಷ ಸ್ವಲ್ಪ ಮಟ್ಟಿನಲ್ಲಿ ಉತ್ತಮವಾಗಿ ಇದೆ ಅಂತ ಹೇಳೋದಾಗಿ ನಾವು ಅಭಿಪ್ರಾಯವನ್ನು ಪಡಬೇಕಾಗ್ತದೆ. ಯಾಕೆಂತ ಕೇಳಿದರೆ ಈ ವರ್ಷದಲ್ಲೂ ಕೂಡ ತೊಂದರೆ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಂದು ಸಮಸ್ಯೆಯೂ ಕೂಡ ಅವರವರ ಕರ್ಮಕ್ಕೆ ಅನುಸಾರವಾಗಿ ಬರ್ತಕ್ಕಂಥದ್ದು. ಶಿಕ್ಷೆಯೂ ಕೂಡ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಕೊಡ್ತಕ್ಕಂಥದ್ದು. ಪುಣ್ಯ ಹೇಳ್ತಕ್ಕಂಥದ್ದನ್ನು ಯಾರ್ಯಾರು ಮಾಡ್ಕೊಳ್ತಾರೋ ಅಥವಾ ಪುಣ್ಯಕ್ಕೋಸ್ಕರವಾಗಿ ಧ್ಯಾನ, ಭಕ್ತಿ, ಶ್ರದ್ಧೆಯನ್ನು ಬೆಳೆಸಿಕೊಂಡು ದೇವರ ನಾಮಾದಿಗಳನ್ನು, ಅದರಲ್ಲೂ ಈ ವರ್ಷ ಇವರಿಗೆ ಸ್ವಲ್ಪ ಆಸಕ್ತಿ ಮೂಡ್ತದೆ, ಧರ್ಮದ ನಾಮಾದಿಗಳನ್ನು ಪಠಿಸ್ತಾರೋ ಅಂಥವರಿಗೆ ಹೆಚ್ಚಿದಾದಂತಹ ರೀತಿಯಲ್ಲಿ ಒಳಿತು ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಈಗ ಒಂದು ಉದಾಹರಣೆಗೆ ಹೇಳಬೇಕು ಆದರೆ, ನಮಗೆ ಪ್ರತಿಯೊಂದು ಕಾಯಿಲೆ ಆಗಲಿ ಅಥವಾ ಇನ್ನೊಂದಾಗಲಿ ಬರ್ತಕ್ಕಂಥದ್ದು ಅಥವಾ ದೈವಮುಖೇನವಾಗಿ ಶಿಕ್ಷೆ ಹೇಳುವಂಥದ್ದು ಉಂಟಾಗ್ತಕ್ಕಂಥದ್ದು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಇರುವಂಥದ್ದು. ಹಾಗಾಗಿ ಆದಷ್ಟು ಪುಣ್ಯ ಕೆಲಸ ಕಾರ್ಯಗಳಲ್ಲಿ ತೊಡಕೊಳ್ಳುವುದರಿಂದ ಅವರಿಗೆ ದೈವಿಕವಾದಂತಹ ಅನುಗ್ರಹದ ಜೊತೆಯಲ್ಲಿ ಗುರುವಿನ ಅನುಗ್ರಹ ಇರತಕ್ಕಂಥದ್ದು ಉಂಟಾಗುವುದರಿಂದಾಗಿ ಎಷ್ಟೋ ಸಮಸ್ಯೆಯಿಂದ ಅವರು ಪಾರಾಗುತ್ತಾರೆ. ಜೊತೆಯಲ್ಲಿ ಈ ಒಂದು ವರುಷದಲ್ಲಿ ಅವರಿಗೆ ವಿವಾಹ ಆಗದೆ ಇರತಕ್ಕಂಥವರಿಗೆ ವಿವಾಹ ಭಾಗ್ಯವು, ಅನಂತರದಲ್ಲಿ ಕೆಲವೊಂದು ಮನೆ ವ್ಯವಹಾರ ಇತ್ಯಾದಿಗಳಲ್ಲಿ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಆಗದೆ ಇರತಕ್ಕಂಥದ್ದು ಈ ಸಮಯದಲ್ಲಿ ಆಗ್ತಕ್ಕಂಥದ್ದು. ಇನ್ನು ನಾನಾ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಾಗಿರ್ಬೋದು, ಅನಂತರದಲ್ಲೇ ಕಲಾಕ್ಷೇತ್ರದಲ್ಲಾಗಿರ್ಬೋದು, ಬೆಳ್ಳಿ ಬಂಗಾರಾದಿಗಳನ್ನು ವ್ಯಾಪಾರವನ್ನು ಮಾಡ್ತಕ್ಕಂಥವರಲ್ಲಿ ಕೊಂಚ ಮಟ್ಟಿದಾದಂತಹ ಪ್ರಗತಿ ಹೇಳ್ತಕ್ಕಂಥದ್ದು ಈ ಒಂದು ಸಮಯ ಉಂಟಾಗ್ತಕ್ಕಂಥದ್ದು. ಆದರೆ ಕೆಲವೊಂದು ಆಸ್ತಿಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಕಾಳಜಿಯಿಂದ ಇರತಕ್ಕಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿ ಆದರೆ ವಿಪರೀತವಾದಂತಹ ಖರ್ಚಿನ ಜೊತೆಯಲ್ಲಿ ಸಾಲಾದಿಗಳನ್ನು ಮಾಡಿ ಖರ್ಚನ್ನು ಮಾಡುವಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಒದಗಿ ಬಂದಿತ್ತು. ಆ ನಿಟ್ಟಿನಲ್ಲಿ ತುಂಬಾ ಸೂಕ್ಷ್ಮವಾಗಿಯೂ ತುಂಬಾ ಜಾಗರೂಕತೆಯಿಂದ ಇರುವುದು ಒಳ್ಳೆಯದು. ಕೆಲವೊಂದು ವಿಚಾರದಲ್ಲಿ ರಾಜಕೀಯದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು, ಕೋರ್ಟು ಕಚೇರಿಯ ವ್ಯವಹಾರದಲ್ಲಿ ಸಮಸ್ಯೆ ಯಾರಿಗೆ ಹಿಂದೆಲ್ಲ ಆಗಿ ತೊಂದರೆಗಳನ್ನು ಅನುಭವಿಸಿದ್ದಾರೆ ಅವರು ಒಂದು ರೀತಿಯಲ್ಲಿ ಈ ಒಂದು ವರ್ಷದಲ್ಲಿ ಅವರು ತುಂಬಾ ಒಳಿತನ್ನು ಕಾಣಬಹುದು. ಅನಂತರದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ರೀತಿಯಾದಂತಹ ಸಮಸ್ಯೆಯು, ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆ ಹೇಳ್ತಕ್ಕಂಥದ್ದು, ಜೊತೆಯಲ್ಲಿ ಮಕ್ಕಳಿಂದಾಗಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗುವುದು, ಆಸ್ಪತ್ರೆಗೆ ಪದೇ ಪದೇ ಹೋಗುವಂತಹ ಸಮಸ್ಯೆ, ಹೀಗೆ ಹಲವು ಸಮಸ್ಯೆಗಳು ಮತ್ತು ಮನೆಯಲ್ಲಿ ಒಂದು ರೀತಿಯಾದಂತಹ ಮಾನಸಿಕವಾದಂತಹ ಒತ್ತಡ ಹೇಳ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಒದಗಿ ಬಂದಿತ್ತು. ಆದರೆ ಒಂದು ಖುಷಿಯಾದಂಥ ವಿಚಾರ ಹೇಳಬೇಕು ಅಂತ ಹೇಳಿದರೆ, ಕೆಲವರು ಮಕ್ಕಳು ಅಭ್ಯಾಸವನ್ನು ಮಾಡಿಕೊಂಡು ಇರ್ತಾರೆ, ಉದ್ಯೋಗವನ್ನು ಅರಗಿಸ್ತಾ ಇರ್ತಾರೆ. ಅಂತಹ ಮಕ್ಕಳಿಗೆ ಉದ್ಯೋಗ ಹೇಳ್ತಕ್ಕಂಥದ್ದು
ಸಿಗ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಕೆಲವು ವ್ಯಕ್ತಿಗಳಿಗೆ ಸರ್ಕಾರದಿಂದನೇ ಸವಲತ್ತು ಹೇಳ್ತಕ್ಕಂಥದ್ದು ಉಂಟಾಗುವ ಎಲ್ಲ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಇರತಕ್ಕಂಥದ್ದು. ಆದರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಇನ್ನೂ ಉತ್ತಮವಾಗಿ ಆಗಬೇಕು ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೀವು ಸೂಕ್ತ ವ್ಯಕ್ತಿಗಳ ಹತ್ತಿರದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವುದರ ಜೊತೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಎಲ್ಲವೂ ಕೂಡ ಬರ್ತಕ್ಕಂಥದ್ದು ಕರ್ಮದ ಫಲದಿಂದ. ಹಾಗಾಗಿ ಆ ಕರ್ಮವನ್ನು ತೊಳ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಪುಣ್ಯವನ್ನು ಸಂಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ನೋಡಿ, ಪುಣ್ಯವನ್ನು ಸಂಪಾದನೆ ಮಾಡೋದು ಅಂತ ಹೇಳಿದರೆ ಹಣ ಕೊಟ್ಟು ಖರೀದಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡೋದರಿಂದ ಪುಣ್ಯ ಹೆಚ್ಚಿನದಾಗಿ ಲಭಿಸುತ್ತೆ? ಅದರ ಮೂಲಕವಾಗಿ ನೀವು ಹೆಜ್ಜೆಯನ್ನು ಇಟ್ಟುಕೊಂಡು ಹೋದರೆ ನಿಮಗೆ ಶನಿಯಿಂದನೂ ಹಾಗೂ ಕೇತು ಏನಿದ್ದಾನೆ ಅಷ್ಟಮ ಶನಿಯ ತೊಂದರೆ ಇದ್ದರಿಂದ ಅದರಿಂದಾಗಿಯೂ ಕೂಡ ನಿಮಗೆ ಒಳಿತು ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ಉಂಟಾಗತ್ತೆ. ಶನಿಯು ತುಂಬಾ ಕರ್ಮಕ್ಕೆ ಅನುಸಾರವಾಗಿ ಶಿಕ್ಷೆಯನ್ನು ಕೊಡ್ತಾನೆ, ಪುಣ್ಯಕ್ಕೆ ಅನುಸಾರವಾಗಿ ಏಳಿಗೆಯನ್ನು ಕೂಡ ಮಾಡ್ತಾನೆ. ಅಂತಹ ದೈವಿಕವಾದಂತಹ ಶಕ್ತಿ ಆತನಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು, ಪುಣ್ಯವೇ ಅತಿ ಶ್ರೇಷ್ಠವಾದದ್ದು. ಅದನ್ನು ನೀವು ಖರೀದಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಶ್ರದ್ಧಾ ಭಕ್ತಿಯಿಂದ ಹಾಗೂ ದೈವ ಮುಖೇನವಾಗಿಯೇ ಲಭಿಸುವಂತಹದ್ದು. ಇದರಿಂದ ಪಡೆಯುವುದರಿಂದಾಗಿ ಆಯುಷ್ಯ, ಆರೋಗ್ಯ, ಜ್ಞಾನ, ವಿದ್ಯಾ, ಬುದ್ಧಿ, ಮಾನಸಿಕವಾದಂತಹ ಒತ್ತಡ, ಕಿರಿಕಿರಿ ಹಾಗೂ ವ್ಯಾವಹಾರಿಕವಾದಂತಹ ಅಭಿವೃದ್ಧಿಯನ್ನು ನೀವು ಕಾಣಬಹುದು.